ಆಗಿದೆ ಅಂತ ಆಗತ್ತೆ ಅಂತ ಹೇಳಿ. ಆದ್ರೆ ದಾವಣಗೆರೆಯಲ್ಲಿ ನಡೆದಂತಹ ಒಂದು ಮುಸ್ಲಿಂ ಇದೇನಿದೆ ಅದು ಕಾಂಗ್ರೆಸ್ಗೆ ಯಾವ ರೀತಿಯ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಸೋಲಿಸ್ತೀವಿ, ನಾವು ವಟ ಹಾಕಲ್ಲ, ನಮ್ಗೆ ಇದನ್ನ ಸರ್ ಒಂದೊಂದು ಅವರ ಒಂದೊಂದು ಇದನ್ನು ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಇವತ್ತು ಅವ್ರು ಗೆದ್ದಿದ್ದೀವಿ ಹೇಳಿದಾಗೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಮೇಲಿನ ಗೌರವದಿಂದ ಸಮರ್ಥ ಗೆದ್ದಿದ್ದಾರೆ ತಿಳ್ಕೊಳ್ಬಹುದೇನೋ, ಅಥವಾ ನಮ್ಗೆ ಇವರೇ ಓಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನತಕ್ಕಂಥ ಭಾವನೆ ಹೋಗಿದೆ. ಇದು ಒಂದು ವೇಳೆ ಅಲ್ಪಸಂಖ್ಯಾತರಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ತೃತೀಯ ಶಕ್ತಿ ಅಥವಾ ದ್ವಿತೀಯ ಶಕ್ತಿ ತಾನಾಗಿ ತಾನು ಹುಟ್ಟುಕೊಳ್ಳಿಕ್ಕೆ ನೀವೆಲ್ಲ ಹೇಳ್ತಿರ್ತಕ್ಕಂಥ ಹೆಸರುಗಳು ಕೂಡ ಒಂದಲ್ಲ ಒಂದು ರೀತಿ ಪೂರಕ ಅಂತ ನನ್ನ ಭಾವನೆ. ಏನು ಹೇಳ್ತೀರಾ ಇದಕ್ಕೆ? ಸರ್ ಏನೂ ಇಲ್ಲ ಸರ್, ದಾವಣಗೆರೆಯಲ್ಲಿ ನಾನು ಒಂದು ಹೇಳಿದ್ದೀನಿ, ಒಂದು ವ್ಯಕ್ತಿಯ ಪರವಾಗಿ ನಡೆದ ಒಂದು ವ್ಯಕ್ತಿಗೆ ಆ ಟಿಕೆಟ್ ಕೊಡಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಆಗಿ ಅದು ಈ ರೀತಿಯ ತಿರುಗುಗಳು ಪಡ್ಕೊಂಡು ಗೊಂದಲಗಳು ಸೃಷ್ಟಿಯಾಯಿತು. ಅದು ಹಾಗೆ ಬಗೆಹರಿತು ಸಹ. ಯಾಕಂದರೆ ನಮ್ಮ CM DCM ಸಶಕ್ತರಾಗಿದ್ದಾರೆ, ಅದನ್ನು ಏನು ಮಾಡಬೇಕು, ಎಲ್ಲಿ ಸರಿ ಮಾಡಬೇಕು ಅಂತ ಸರಿ ಮಾಡಿ ನೋಡಿ. CM ಅವ್ರು ನೀವು ಹೇಳಿದ್ರಿ ದಾವಣಗೆರೆ DCMಗೆ ಸೀಮಿತ ಅಂತ ಇವ್ರು ಹೇಳ್ತಾರೆ. ಯಾಕೆ CM ಅವ್ರು ಹೋಗಿ ಸಾದಿಕ್ ಪೈಲ್ವಾನ್ ಅವ್ರ ಮನ ಒಲಿಸಿಲ್ವಾ ಸರ್? ಅಲ್ಲಿ ಮನೆ ಒಲಿಸಿದ್ರಲ್ಲ. ಅದೇ ರೀತಿ ನಮ್ಮ DCM ಅವರು ಹೋಗಿ ಅಲ್ಲೂ ಸಹ ಪ್ರಚಾರ ಮಾಡಿದ್ದಾರಲ್ವಾ. ಹಾಗೆ ಅದೇ CM ಹೇಳಿದ್ರು ಅಂತ ಬಂದು ದಾವಣಗೆರೆಗೆ ಬಂದ್ರಲ್ಲ ಜಮೀರ್ ಅವರು. ಕಾಂಗ್ರೆಸ್ನಲ್ಲಿ ಗೆದ್ದು ಸೋತ, ದಾವಣಗೆರೆಯಲ್ಲಿ ಗೆದ್ದು ಸೋತ ಕಾಂಗ್ರೆಸ್ ಅಂತ ಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ದೊಡ್ಡ ಮಟ್ಟದ ಲೀಡ್ ಈ ಹಿಂದೆ ತಗೊಂಡಿತ್ತು ಕಾಂಗ್ರೆಸ್. ಜೊತೆಗೆ ಅಲ್ಲಿ ದಾವಣಗೆರೆ ಒಂದು ಕಾಂಗ್ರೆಸ್ ನ ಭದ್ರಕೋಟೆ ಅಂತ. ಮೇಡಮ್ ಒಂದೇ ನಿಮಿಷ, ಈಗ ಅವ್ರದೇ ಕ್ಷೇತ್ರ ಅಂತೀರಾ ಸರ್ ನೀವು. ಬಾಗಲಕೋಟೆಯಲ್ಲಿ ನಿಮ್ದು ಕೂಡ ಒಂದಿಷ್ಟು ವರ್ಚಸ್ ಇದೆ, ಹಿಂದುತ್ವದ ಅಜೆಂಡಾ ಕೂಡ ಇತ್ತು ಅಲ್ಲಿ. ಬಾಗಲಕೋಟೆ ಯಾಕೆ ಸೋಲ್ತು ಬಿಜೆಪಿ? ನಾನು ಆಗಲೇ ಮಾತಾಡಿದ್ದೀವಿ, ನೀವು ಕೇಳಿಸ್ಕೊಂಡಿದ್ದೀರೋ ಗೊತ್ತಿಲ್ಲ. ಇವರು ಹೇಳಿದ್ರು ಒಂದೊಂದು 10 ಬೂತ್ಗೆ ಒಬ್ಬೊಬ್ಬ ಮಂತ್ರಿ, ಆಮೇಲೆ ಅಲ್ಲಿ ಕುರುಬ ಮತಗಳ ಇದರಿಂದ ನಾನು ಆಗಲೇ ಹೇಳಿದೆ CM ಅವ್ರ ಕ್ಷೇತ್ರ ಬಾಗಲಕೋಟೆ, DCM ಅವ್ರ ಕ್ಷೇತ್ರ ದಾವಣಗೆರೆ. ಹಿಂಗೆ ಆಗಿರೋದ್ರಿಂದ ನಾವು ಸೋತಿದ್ದೀವಿ. ಆದರೆ ಅವ್ರಿಗೆ ಕಳೆದ ಬಾರಿ 5,000 ಮತದಲ್ಲಿ ಸೋತಿದ್ದವರು ಈ ಸತಿ 21,000 ಮತಕ್ಕೆ ಹೋಗಿದ್ರೆ 16,000 ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ತಿಳ್ಕೊಳ್ತೀವಿ. ಸೋಲೆ ಸರಿ ಹೇಳ್ತಾ ಇದ್ರಿ, ಅವರು 10 ಬೂತಿಗೆ ಒಂದೊಂದು ಮಂತ್ರಿಗಳು. ನಿಮ್ಮಲ್ಲೂ ಕೂಡ ಪ್ರಭಾವಿ ನಾಯಕರು ಬಂದಿದ್ರಲ್ಲ ಸರ್, 3 CM ಆದಂತವರು. ಯಡಿಯೂರಪ್ಪನವರು ಬಂದಿದ್ರು, ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ರು, ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು, 3 ಘಟಾನುಘಟಿ ನಾಯಕಗಳು ಬಂದಿದ್ರು. ಜೊತೆಗೆ ಪ್ಲಸ್ ಅಂತ ಹೇಳಿ ಯತ್ನಾಳ್ ಅವರು ನಿಮ್ಮಿಂದ ಉಚ್ಚಾಟನೆ ಆಗಿದ್ರು ಕೂಡ ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ. ಇಷ್ಟು ಜನ ಬಂದ್ರು ಕೂಡ ನೀವು ಆ ಅಲಿಗೇಷನ್ ಮಾಡೋದು ಸರಿ ಅಲ್ಲ ಅನ್ಸುತ್ತೆ ನನಗೆ. 3 ಜನ CM ಬಂದ್ರು. ಈಗ ಪ್ರಸ್ತುತ ಇರತಕ್ಕಂಥ ಹಾಲಿ CM 6 ದಿವಸಗಳ ಕಾಲ ಬೆಬಿಕಾಲ ಹಾಕೊಂಡು ಅಲ್ಲೇ ಕೂತಿದ್ದರ ಪರಿಣಾಮ, ಮತ್ತೆ ಅಲ್ಲಿ ಚುನಾವಣೆಯ ತಂತ್ರ ಗೆಲುವಿಗಾಗಿ ಮಾಡಬೇಕಾದಂತ ಎಲ್ಲಾ ಮಂತ್ರಿಗಳ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಎಲ್ಲರೂ ಕೂಡ ಮಾಡಿದರೆ ನಾನು ಗೌರವಿಸ್ತಾ ಇದ್ದೀನಿ, ಅವ್ರು ಶುಭಾಶಯಗಳು ಕೋರ್ತೀನಿ. ಈ ವಿಚಾರದಲ್ಲಿ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಇದೇನಾದ್ರೂ ಒಂದು ಮುಂದಿನ ಚುನಾವಣೆಗೆ ಇದೇನಾದ್ರೂ ಮುನ್ಸೂಚಿನ ಅಂತ ಕೂಡ ನೋಡಬಹುದು. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಅಷ್ಟೇ ಬಿಜೆಪಿ ಆ ದೊಡ್ಡ ಮಟ್ಟದ ಫೈಟ್ ದಾವಣಗೆರೆ ದಕ್ಷಿಣದಲ್ಲಿ ಕೊಟ್ಟಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ಅಂದ್ರೆ ನೆಕ್ ಫೈಟ್. ಇನ್ನೇನು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಕೂಡ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು ಅನ್ನೋ ಒಂದೇ ಲೆಕ್ಕಾಚಾರಕ್ಕೆ ಕೂಡ ಫೈಟ್ ಅನ್ನ ಕೊಟ್ಟಿದ್ರು. ಇದೇನಾದ್ರೂ ಮುಂದಿನ ಚುನಾವಣೆ ಅಂದ್ರೆ 2028 ನಡಿಬೇಕಾಗಿರುವಂತಹ ಸಾರ್ವತ್ರಿಕ ಚುನಾವಣೆಗೆ ಇದೊಂದು ಅಡಿಗಲ್ಲನ್ನ ಹಾಕೊಂಡಿದೆ ಬಿಜೆಪಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದು ತ್ರಿಕೋಣ ಸ್ಪರ್ಧೆ ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲಿವರೆಗೂ ಕೂಡ ಒಂದು ಸ್ಟ್ರಾಂಗ್ ಬೇಸ್ ಅನ್ನ ಕೂಡ ಇಟ್ಕೊಂಡಿರಲ್ಲ. ಬಹುಶಃ ಸರ್ ನೀವು ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಅಲ್ಲಿ ಇಷ್ಟರ ಮಟ್ಟಿಗೆ ಫೈಟ್ ಕೊಡುತ್ತೆ, ಇಷ್ಟರ ಮಟ್ಟಿಗೆ ಗೆಲುವು ಸಾಧಿಸುವ ಅಂತರಕ್ಕೂ ಕೂಡ ಅಲ್ಲಿ ತನಕ ಮುಟ್ತೀವಿ ನಾವು, ಅಲ್ಲಿ ತನಕ ಹೋಗಿ ರೀಚ್ ಆಗ್ತೀವಿ ಅಂತ ಬಿಜೆಪಿನೂ ಹೂಯೆ ಮಾಡಿತ್ತೋ ಇಲ್ವಾ ಅನ್ನೋದು ನನಗೆ ಒಂದು ಡೌಟ್ ಅನ್ಸುತ್ತೆ. ಈ ಹೂಯೆ ಇದಿತ್ತ ಬಿಜೆಪಿಗೆ ಕರೆಕ್ಟ್ ನೋಡಿ. ಅಲ್ಲಿ 2 ಗುಂಪುಗಳಿದ್ದು ನಿಜ. ರೇಣುಕಾಚಾರ್ಯ ಸರ್ ಇದ್ದಿದ್ದು ನಿಜ ಸರ್, ಇದರಲ್ಲಿ ಮುಚ್ಚುಮರೆಯಲಿಲ್ಲ, ಇದು ಇದ್ದಿದ್ದು ನಿಜ. ಆದರೆ ಇವರಿಬ್ಬರಿಗೂ ಇವ್ರಿಗೆ ಒಬ್ಬರು ಕೊಟ್ಟರೆ ಒಬ್ರಿಗೆ ಕಷ್ಟ ಆಗತ್ತೆ, ಅದೇ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಗತ್ತೆ ಅಂತೇಳಿ ಇಬ್ಬರಿಗೂ ಒಮ್ಮತವಾದಂಥ ಅಭ್ಯರ್ಥಿಯನ್ನು ಕೊಡಬೇಕು. ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಒಬ್ಬ ದಲಿತ ಅಭ್ಯರ್ಥಿಗೆ ನಾವು ಕೊಟ್ಟಿದ್ದು ಒಂದು ಗ್ರೇಟೆ. ಆದರೂ ಅವ್ರು ಈ ಮಟ್ಟದಲ್ಲಿ ಒಂದು ಇದು ಕೊಟ್ಟಿದ್ದು ಗ್ರೇಟೆ. ಅಲ್ಲಿ ಒಂದು ಲಿಂಗಾಯತರ ಬೆಲ್ಟು ಇದೆ, ಮುಸ್ಲಿಂ ಬೆಲ್ಟು ಇದೆ. ಇವೆಲ್ಲದರ ಪರಿಣಾಮವಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಈ ಮಟ್ಟದ ಒಂದು ಫೈಟ್ ಕೊಟ್ಟಿದ್ರಲ್ಲ, ಮುಂದಿನ ಭವಿಷ್ಯ ಉಜ್ವಲವಾಗಿದೆ. ಮುಂದಕ್ಕೆ ಅವ್ರಿಗೆ ಭವಿಷ್ಯ ಸಿಗತ್ತೆ. ನೀವು ಹೇಳಿದ್ರಲ್ಲ ನಾನು ಹೋಗ್ತೀನಿ.
ಸರ್ ನಿಮ್ಮನ್ನ ಮಾತಾಡಿಸ್ಲೇ ಇಲ್ಲ, ಏನ್ ಹೇಳ್ತೀರಾ ಸರ್ ಇದ್ರ ದಾವಣಗೆರೆ ದಕ್ಷಿಣ ವಿಚಾರವಾಗಿ? ನಿಮ್ಮ ಕುಮಾರಸ್ವಾಮಿ ಅವರು ಕೂಡ ಹೋಗಿ ಅಲ್ಲಿ ಒಂದಿಷ್ಟು ಪ್ರಚಾರವನ್ನ ನಡೆಸಿದ್ರು, ಇದೇನಾದ್ರೂ ಪ್ಲಸ್ ಆಗಿ ಅನ್ಸುತ್ತಾ ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ? ಇಲ್ಲ, ಇವತ್ತು ಏನು ನಮ್ಮ ಸೋತಿರ್ತಕ್ಕಂಥ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರೇಪರ್ ತೊಗೊಂಡಿದ್ದಾರೆ, ಒಳ್ಳೆ ಓಟನ್ನೇ ತೊಗೊಂಡಿದ್ದಾರೆ. 23,800 ಓಟು. ಯಾಕೆಂದರೆ ಇಂಥ ಆಡಳಿತಾರೂಢ ಪಕ್ಷದಲ್ಲಿ ಮತ್ತು ಅವ್ರದ್ದೇ ಅಭ್ಯರ್ಥಿದ್ದು, ಅವ್ರ ತಂದೆ ಸಚಿವರಿದ್ದಾರೆ, ಅವ್ರ ಅಮ್ಮ MP ಇದ್ದಾರೆ, ಅವ್ರ ತಾತ ಮತ್ತು ರಾಜಕಾರಣಿಯಾಗಿದ್ದವರು, ಸುಮಾರು ವರ್ಷಗಳ ಕಾಲ ಆಳಿದಂಥವ್ರು. ಅಷ್ಟಿದ್ರೂ ಕೂಡ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಅಷ್ಟು ತೊಗೊಂಡಿರ್ತಕ್ಕಂಥದ್ದು ಒಂದು ರೀತಿ ಎಲ್ಲ ಒಂದು ಕಡೆ ಒಳ್ಳೆ ಬೆಳವಣಿಗೆ ಅಂತ ತಗೊಳ್ಳಿ ನಾನು ಹೇಳ್ತೀನಿ, ಇಷ್ಟಪಡ್ತೇನೆ. ಜೊತೆಗೆ ನಾನು ಅವಾಗಲೇ ಹೇಳಿದೆ, ಇದು ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ. ಮತ್ತೆ ಕ್ಲೀನಾಗಿ ಹೇಳ್ತೀನಿ, ಅಂದರೆ ಓಟು ಅವ್ರಿಗೆ ಸೇರ್ಕೊಳ್ಳುತ್ತೆ ಹಂಗಂತ ಬೇರೆ ಹೋಗೋದಿಲ್ಲ. ಅಲ್ಲಲ್ಲ, ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ ಅದು. ಸನ್ಮಾನ್ಯ ಶಾಮನೂರ್ ಶಿವಶಂಕರಪ್ಪ ಗೌರವಾರ್ಥ ಗೆಲುವುದು. ಅದೇ ಆ ಪಕ್ಷ ನಾನು ಹೇಳಿದ ಪಕ್ಷಕ್ಕೆ ಸೇರ್ಕೊಳ್ತಾರೆ, ಕ್ಯಾಂಡಿಡೇಟ್ ಪಕ್ಷಕ್ಕೆ ಸೇರ್ತಾರೆ. ಆದ್ರೆ ಖಂಡಿತ ವಿರೋಧಿಯಲ್ಲೇ ಇದ್ದಿದ್ದು. ಆದ್ರೆ ಗೆದ್ದಿರ್ತಕ್ಕಂಥದ್ದು ಸನ್ಮಾನ್ಯ ದಿವಂಗತ ಶಾಮನೂರ್ ಶಿವಶಂಕರಪ್ಪನವರು ಅನ್ನೋದನ್ನ ನಾನು ಸರಿ ಕಾಮನ್ಲಿ ನಾವು ನೋಡಬಹುದು. ಯಾಕೆ ಅವ್ರಿಗೆ ವಿರೋಧಿ ಅಲೆ ಇತ್ತು ಅಂದ್ರೆ, ಈಗ ಸಾಮಾನ್ಯವಾಗಿ ತಂದೆ MP ಅಂತ, ತಂದೆ ಒಬ್ಬ ಸಚಿವರಂತೆ, ಹಾಲಿ ಸಚಿವರು, ಜೊತೆಗೆ ತಾಯಿ ಕೂಡ ಒಂದು ಕೇಂದ್ರದಲ್ಲಿರ್ತಕ್ಕಂಥವ್ರು, ಸಂಸದರಾಗಿರ್ತಕ್ಕಂಥವ್ರು. ಇಂಥವರ ಮಗನಿಗೆ ಮತ್ತೆ ಟಿಕೆಟ್ ಕೊಟ್ರೆ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ವರ್ಷ ಮಣ್ಣೊತ್ತಿರ್ತಾರೆ. 20-30 ವರ್ಷಗಳ ಕಾಲ ಮುಂದಿನ ದಿನಗಳಲ್ಲಿ ನಾನೇನಾದ್ರೂ ಕಾರ್ಪೊರೇಟರ್ ಆಗ್ತೀನೋ ಅಥವಾ MLA ಆಗ್ತೀನೋ ಅನ್ನೋ ಒಂದಿಷ್ಟು ಎಲ್ಲಾ ಪಕ್ಷಗಳಲ್ಲೂ ಎಲ್ಲರೂ ಕೂಡ, ನೀವು ಕೂಡ ಅಷ್ಟೇ ಒಂದೊಂದು ವಕ್ತಾರರಾಗಬೇಕು ಅಂದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಪೊಸಿಷನ್ ಸಿಗುತ್ತೆ ಏನೋ ಅಂತ ಭಾವಿಸ್ಕೊಂಡು ಬಂದಿರ್ತಾರೆ. ಇದು ಈ ರೀತಿಯಾಗಿ ನೀವು ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದು ಎಲ್ಲ ಒಂದ್ ಕಡೆ ಅಂತವರ ಕನಸಿಗೆಲ್ಲ ತಣ್ಣೀರ್ ಎರಚಿದಂಗೆ ಕಾಂಗ್ರೆಸ್. ಬೇರೆ ಯಾರಿಗೆ ಕೊಟ್ಟಿದ್ರು 100ಕ್ಕೆ 100 ಸೋಲ್ತಿದ್ರು ಸರ್. ಬೇರೆ ಯಾರಿಗೆ ಕೊಟ್ಟಿದ್ರು 100ಕ್ಕೆ 100 ಸೋಲಾಗ್ತಾ ಇತ್ತು, 100ಕ್ಕೆ 100. ಹಾಗಾಗಿ ಜೊತೆಗೆ ಅವರು ಹಾಗಿದ್ರೆ ನೀವು JDS ಅವರಾಗಿದ್ದು ಕಾಂಗ್ರೆಸ್ ಅವ್ರ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದು ಸರಿ ಅಂತ ನೀವು ಹೇಳ್ತೀರಾ? ಯಾಕೆಂದ್ರೆ ಬೇರೆ ಯಾರಿಗೆ ಕೊಟ್ಟಿದ್ರು ಖಂಡಿತ ಸೋಲಾಗ್ತಾ ಇತ್ತಲ್ಲಿ, ಬೇರೆ ಯಾರಿಗೆ ಕೊಟ್ಟಿದ್ರು. ಆದ್ರೆ ನಾನು ಹೇಳಿದ್ನಲ್ಲ, ಶಾಮನೂರ್ ಶಿವಶಂಕರಪ್ಪ ಹೆಸರು ಮೇಲೆ ಇವತ್ತು ಗೆದ್ದಿರ್ತಕ್ಕಂಥದ್ದು. ಅವ್ರಿಗೆ ಟಿಕೆಟ್ ಕೊಡ್ಲಾಗೆ ಕಾಂಗ್ರೆಸ್ ಒಂದು ಪಕ್ಷ, ಒಂದು ಕ್ಷೇತ್ರ ಉಳಿಸ್ಕೊಂಡಿದೆ. ಇಲ್ಲ ಅಂತಂದ್ರೆ ಖಂಡಿತ ಅದರಲ್ಲೂ ಅಷ್ಟು ಗೊಂದಲ ನಡೆದಿದ್ದು, ಅವೆಲ್ಲ ಬೇರೆ ಬಿಡಿ. ಏನೇನಾಯಿತು, ಸನ್ಮಾನ ಇಬ್ರಾಹಿಂ ಅವರು ಏನಂತ ಟಿಕೆಟ್, ಏನಂತ ಸ್ಟೇಟ್ಮೆಂಟ್ ಕೊಟ್ಟರು, ಅದೆಲ್ಲ ನಡೆದಂಥ ಬೆಳವಣಿಗೆ ನೀವೇ ನೋಡಿದ್ರಿ, ನಾವೇನು ಹೇಳಬೇಕಾಗಿಲ್ಲ. ಮತ್ತು ಇವಾಗ ಅದು ಬೆಳವಣಿಗೆ ಯಾರನ್ನು ಕಾಂಗ್ರೆಸ್ ಅಲ್ಪಸಂಖ್ಯಾತ ಯಾವತ್ತಿ ನಡೆಸ್ಕೊಂತು, ಅವ್ರೇನು ಉತ್ತರ ಕೊಟ್ಟರು, ಮತ್ತು ಅವ್ರು ಯಾರ್ಯಾರನ್ನ ಪಕ್ಷದಿಂದ ಉಚ್ಚನೆ ಮಾಡಿದ್ರು, ಅದೆಲ್ಲ ಇದು. ಇನ್ ಕೇಸ್ ಏನಾದರೂ ಸರ್ ಇವತ್ತು ಕಾಂಗ್ರೆಸ್ ಪಕ್ಷ ಸೋತಿದ್ದಿದ್ರೆ, ಸೋಲ್ತಿರಲ್ಲ, ಯಾಕೆಂತಂದರೆ ಅವ್ರ ವರ್ಚಸ್ಸಿತ್ತು. ನಿಮಗೆ ಪಕ್ಕ ಕನ್ಫರ್ಮ್ ಇತ್ತು ಸಮರ್ಥ ಅವರೇ ಗೆಲ್ತಾರೆ ಅಂತ BJP ಮತ್ತು JDS? ನೋಡಿ ಸರ್, ನಾವಂತ ಇಲ್ಲ, ಆದರೆ ಒಂದು ರಾಜಕೀಯ ಪಕ್ಷವಾಗಿ ಯಾರೇ ಇರಲಿ, ಯಾರು ಕೂಡ ಸೋಲನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಯಾವುದೇ ಪಕ್ಷದಲ್ಲಿ. ಯಾಕೆಂದ್ರೆ ಗೆದ್ದೇ ಗೆಲ್ತೀವಿ ಅಂತದೆ. ಆದರೆ 63,800 ಒಳ್ಳೆ ಮತವನ್ನು ತಗೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ, ಆ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಎಸ್ ಮೇಡಮ್, ಏನು ಹೇಳ್ತೀರಾ? ಇದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ BJPಗೆ ಒಂದು ಸ್ಟ್ರಾಂಗ್ ಬೇಸ್ ಕೂಡ ಕ್ರಿಯೇಟ್ ಮಾಡಿಕೊಟ್ರು ದಾವಣಗೆರೆ ದಕ್ಷಿಣ ಜನ. ಇಷ್ಟು ಮತಗಳು ಯಾವತ್ತೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ BJPಗೆ ಬಂದಿರಲಿಲ್ಲ. ಜೊತೆಗೆ BJP ಗೆಲ್ಲೋ ಹಂತಕ್ಕೂ ಕೂಡ ಮುಟ್ಟುತ್ತೆ ಅಂತ ಯಾರು ಊಹೆ ಕೂಡ ಮಾಡಿರಲಿಲ್ಲ. ಮೊದಲಿಗೆ ಟಿಕೆಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲೇ ನಾನು ಕೂಡ ಒಂದಿಷ್ಟು ನಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ, ಜೊತೆಗೆ ಒಂದಿಷ್ಟು ಸಾಮಾನ್ಯ ಜನರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಕೂಡ ಹೇಳ್ತಾ ಇದ್ದಿದ್ದು ಸಮರ್ಥ ಅವ್ರು ಈಸಿಯಾಗಿ ಗೆಲ್ತಾರೆ, ಸುಮಾರು 20,000-30,000 ಲೀಡಲ್ಲಿ ಗೆಲ್ತಾರೆ ಅಂತ. ಆದ್ರೆ ನೆಕ್ಸ್ಟ್ ಇಷ್ಟರ ಮಟ್ಟಿಗೆ ಒಂದು ಕೇಡರ್ ಕೂಡ ಬಿಲ್ಡ್ ಆಯ್ತು ಇವತ್ತು BJPಗೆ. ಇದು ಕಾಂಗ್ರೆಸ್ಗೆ ನೆಕ್ಸ್ಟ್ ಮುಳುವಾಗುತ್ತೆ 2028ರಲ್ಲಿ ಏನಾದ್ರು? ಕೇವಲ ದಾವಣಗೆರೆ ದಕ್ಷಿಣದ ಬಗ್ಗೆ ಕರ್ನಾಟಕದ ಬೇಡ, ಕರ್ನಾಟಕದ ಚರ್ಚೆ ಮಾಡೋಣ. ದಾವಣಗೆರೆ ದಕ್ಷಿಣ ವಿಚಾರವಾಗಿ ಹೇಳಿ ಸರ್. ಈಗ ನೋಡಿ, ಸಾಮರ್ಥ್ಯ ಅವ್ರಿಗೆ ಟಿಕೆಟ್ ಕೊಟ್ಟಾಗ ನೀವು ಹೇಳ್ದಾಗೆ ಕುಟುಂಬ ರಾಜಕಾರಣ ಅನ್ನೋ ಮಾತುಗಳು ಬಂತು. ಮತ್ತೆ ಮನೆಯಲ್ಲಿ ತುಂಬಾ